ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸದೆ ನೀ ಬಂದೆ ಭಾಗ 49. ಅಷ್ಟರಲ್ಲಿ ಸನಿಹಾಗೆ ಅಪರಿಚಿತ ನಂಬರಿಂದ ಕರೆಯೊಂದು ಬಂದಿತ್ತು. ಅವಳ ಕಣ್ಣುಗಳು ಅರಳಿದವು, ಹೃದಯ ಸಂತೋಷದಿಂದ ಬಿರಿಯಿತು. ಹಲೋ, ಹೇಳು ಮನು. ಹಲೋ ಸಾನು, ನಾನು ಮನು ಅಲ್ಲ. ಅವಳು ಅತ್ತಲಿನವರಿಗೆ ಮಾತಾಡಲು ಅವಕಾಶ ಕೊಡದೆ ಅಂದು ರಾತ್ರಿ ಸುಖವಾಗಿ ನಿದ್ದೆ ಮಾಡಿದ್ದಳು ಸನಿಹಾ. ಬೆಳಗ್ಗೆ ಸಾರಿಕಾ ಬೇಗ ಎದ್ದಿದ್ದಳು. ತನ್ನ ಪಕ್ಕದಲ್ಲಿ ಮಲಗಿ ನಿದ್ದೆ ಮಾಡಿದ್ದ ತಂಗಿಯನ್ನು ನೋಡಲು ಅವಳ ತುಟಿಯಂಚಿನಲ್ಲಿ ಕಿರುನಗು ಲಾಸ್ಯವಾಡುತ್ತಿತ್ತು. ಇಂದೇನೋ ಹೊಸತನವಿದೆ ತಂಗಿಯ ಮುಖದಲ್ಲಿ ಎನಿಸಿತು ಸಾರಿಕಾಗೆ. ಅದೇಕೋ ಗೊತ್ತಿಲ್ಲ, ಅವಳಿಗೆ ತಂಗಿಯ ಮೇಲೆ ಪ್ರೀತಿ ಉಕ್ಕಿತು. ಫ್ಯಾನ್ನ ಗಾಳಿಗೆ ಹಾರಾಡುತ್ತಿದ್ದ ಅವಳ ಮುಂಗುರುಳನ್ನು ಹಿಂದಕ್ಕೆ ಸರಿಸಿ ಅವಳ ಬೈತಲೆಗೆ ಮೃದುವಾಗಿ ಮುದ್ದಿಸಿದಾಗ ಸನಿಹಾಗೆ ಎಚ್ಚರವೇ ಆಗಿರಲಿಲ್ಲ. ಸಂದೀಪ್ ಅವಳ ಮನೆಯಲ್ಲೇ ಇದ್ದನಲ್ಲ, ಅವನಿಗೆ ಬೆಳಗಿನ ತಿಂಡಿ ಮಾಡಿಕೊಡಬೇಕಾಗಿತ್ತು. ನಿದ್ದೆ ಮಾಡುತ್ತಿದ್ದ ತಂಗಿಯನ್ನು ಎಬ್ಬಿಸುವ ಮನಸ್ಸಾಗದೆ ಒಂದು ಶೀಟ್ ಪೇಪರ್ನಲ್ಲಿ ತಾನು ಮನೆಗೆ ಹೋಗುತ್ತಿರುವುದಾಗಿಯೂ ನಿಮ್ಮ ಭಾವನಿಗೆ ತಿಂಡಿ ರೆಡಿ ಮಾಡಿಟ್ಟು ಆಮೇಲೆ ಬರ್ತೀನಿ ಎಂದು ಬರೆದಿಟ್ಟು ಅದು ತಂಗಿಗೆ ಕಾಣಲೆಂದು ಡೈನಿಂಗ್ ಟೇಬಲ್ ಮೇಲಿಟ್ಟು ಹೋಗಿದ್ದಳು. ಅದೇಕೋ ಗೊತ್ತಿಲ್ಲ, ಇಂದು ಬೆಳಿಗ್ಗೆ ಏಳುವಾಗಲೇ ತುಂಬ ಲವಲವಿಕೆಯಿಂದ ಖುಷಿಯಾಗಿದ್ದಳು ಸನಿಹಾ. ಸಿದ್ಧಾಂತ್ ಜೀವಂತವಾಗಿದ್ದಾನೆ, ಮಾತ್ರವಲ್ಲ ಅವನು ತಾನು ಜೀವಂತವಾಗಿರುವುದನ್ನು ತನಗೆ ತಿಳಿಸಿದ್ದಾನೆ ಎಂಬುದೇ ಅವಳ ಉತ್ಸಾಹಕ್ಕೆ ಕಾರಣವಾಗಿತ್ತು. ಅವಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಹಿಂದಿನ ದಿನ ರಾತ್ರಿ ಸಿದ್ಧಾಂತ್ ಕರೆ ಮಾಡಿದ್ದು ಜ್ಞಾಪಕಕ್ಕೆ ಬಂದಿತ್ತು. ಈಗಲೂ ಅದು ಕನಸೋ ನನಸೋ ಗೊತ್ತಾಗುತ್ತಿಲ್ಲ. ತಕ್ಷಣವೇ ತನ್ನ ಸೆಲ್ಫೋನ್ ತೆಗೆದು ನೋಡಿದಳು. ಹೌದು, ಮಧ್ಯರಾತ್ರಿ ಅವನೊಮ್ಮೆ ಕರೆ ಮಾಡಿದ್ದ. ಬಳಿಕ ತಾನು ಅದೇ ನಂಬರ್ಗೆ ಕರೆ ಮಾಡಿದ್ದಳು. ತಾನು ಆ ಮಾತುಕತೆಯನ್ನು ರೆಕಾರ್ಡ್ ಮಾಡಿಟ್ಟುಕೊಂಡಿದ್ದರೆ ಮತ್ತೆ ಮತ್ತೆ ಅವನ ಸ್ವರವನ್ನು ಕೇಳಬಹುದಾಗಿತ್ತು. ಅವನು ತಾನು ಬದುಕಿರುವ ವಿಚಾರ ಯಾರಿಗೂ ತಿಳಿಸಬಾರದೆಂದು ಹೇಳಿದ್ದಾನೆಂದರೆ ಅವಳಿಗೀಗ ತನ್ನ ತಂದೆಯ ಮೇಲೆ ಸಂಶಯ ಬರತೊಡಗಿತ್ತು. ತನ್ನ ತಂದೆ ಅವನಿಗೆ ತೊಂದರೆ ಕೊಡುತ್ತಿರುವುದು ಎಂದು ಗೊತ್ತಾದ ಮೇಲೂ ಕೂಡ ಅವನಿಗೆ ತನ್ನ ಮೇಲೆ ಇರುವ ಪ್ರೀತಿ ಮತ್ತು ನಂಬಿಕೆ ಎರಡೂ ಕಡಿಮೆಯಾಗಿಲ್ಲ ಎಂಬುದಕ್ಕೆ ಇದುವೇ ಸಾಕ್ಷಿಯಾಗಿತ್ತು. ಹಿಂದಿನ ದಿನ ರಾತ್ರಿ ಸಿದ್ಧಾಂತ್ ಕರೆ ಮಾಡಿದಾಗ ಅವಳಿಗೆ ಅವನ ಬಳಿ ಕೇಳಲು ತುಂಬ ಪ್ರಶ್ನೆಗಳಿದ್ದವು. ಆದರೆ ಏನನ್ನೂ ಕೇಳಲು ಸಾಧ್ಯವಾಗಿರಲಿಲ್ಲ. ಎಷ್ಟೋ ದಿನಗಳ ಬಳಿಕ ನಿನ್ನೆಯೇ ಅವಳು ಸರಿಯಾಗಿ ನಿದ್ದೆ ಮಾಡಿದ್ದು. ಅದಕ್ಕೆ ಕಾರಣ ಸಿದ್ಧಾಂತ್. ಹೌದು, ಈ ಮನೆಯಲ್ಲಿ ಅವನೊಂದಿಗೆ ಕಳೆದ ರಸ ನಿಮಿಷಗಳು, ಅವರಿಬ್ಬರ ನಡುವೆ ನಡೆದಿದ್ದ ಜಗಳ, ಮುನಿಸು, ಸರಸ, ಸಲ್ಲಾಪ ಎಲ್ಲವೂ ನೆನಪಾಗುತ್ತಿತ್ತು. ಮುನಿಸು ಎಂದಾಗ ಅವಳಿಗೆ ನೆನಪಾಗಿದ್ದು ಅಂದು ಶವರ್ ಕೆಳಗೆ ನಿಂತ ಆ ದಿನ. ಅದನ್ನು ನೆನೆಸಿಕೊಳ್ಳುತ್ತಲೇ ಅವಳ ಮೈ ಬಿಸಿ ಏರಿತ್ತು. ಆ ನೆನಪುಗಳೆಲ್ಲ ಹಚ್ಚ ಹಸಿರಾಗಿದ್ದವು ಸನಿಹಾಗೆ. ಈಗಲೂ ಅವನು ತನ್ನನ್ನೇ ನೋಡುತ್ತಿದ್ದಾನೇನೋ ಎಂದು ನಾಚಿಕೊಂಡಳು ಸನಿಹಾ. ಸಿದ್ಧಾಂತ್ ಕರೆ ಮಾಡಿ ಮಾತಾಡುವಾಗ ನಿನ್ನ ಸಿದ್ಧಾಂತ್ ಎಂದು ಹೇಳಿದ್ದನಲ್ಲ, ಅದನ್ನೆಲ್ಲ ನೆನಪಿಸಿಕೊಂಡಾಗ ಅವಳ ಮೈ ಪುಳಕಿತಗೊಂಡಿತು. ಇದು ಅವನ ಮನೆ. ಅವನ ಮನೆಯಲ್ಲಿದ್ದರೆ ತನಗೆ ಅದೇನೋ ನೆಮ್ಮದಿ. ನಿನ್ನೆ ಅವನ ಬೆಡ್ಶೀಟ್ ಹೊದೆದು ಮಲಗಿದಾಗ ಅವನ ಮೈ ಬಿಸಿ ಸಿಕ್ಕಿದಂತೆ, ಅವನ ಮಡಿಲಲ್ಲಿ ಮಲಗಿದಂತಹ ನೆಮ್ಮದಿ. ಅದೇ ಕಾರಣಕ್ಕೇನೋ ತನಗೆ ನೆಮ್ಮದಿಯ ನಿದ್ದೆ ಬಂದಿದ್ದು. ಸಿದ್ಧಾಂತ್, ನೀನು ಅದೆಷ್ಟು ಆವರಿಸಿಕೊಂಡು ಬಿಟ್ಟೆ ನನ್ನ. ನಿನ್ನೆ ಮಧ್ಯರಾತ್ರಿ ಕರೆ ಮಾಡಿದವನು ಇವತ್ತು ಅಥವಾ ನಾಳೆ ಮತ್ತೆ ಕರೆ ಮಾಡಬಹುದು. ಆಗ ಅವನೆಲ್ಲಿದ್ದಾನೆ ಎಂದು ಕೇಳಿ ತಿಳಿದುಕೊಳ್ಳಲೇಬೇಕು ಎಂದಂದುಕೊಂಡಾಗ ಅವಳ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಎನಿಸಿತು. ಒಂದು ವೇಳೆ ಅವನು ಹಾಸ್ಪಿಟಲ್ನಲ್ಲಿದ್ದರೆ ತಾನು ಹೋಗಿ ಅವನನ್ನು ಭೇಟಿ ಮಾಡಬಹುದಲ್ಲ. ಅವನಿಂದ ದೂರವಿರುವಷ್ಟು ದೊಡ್ಡ ಶಿಕ್ಷೆ ಬೇರೊಂದಿಲ್ಲ ತನಗೆ. ಯೋಚಿಸುತ್ತಲೇ ಕಾಫಿ ಮಾಡಿದ್ದಳು ಸನಿಹಾ. ಬೆಳಗ್ಗೆ ಕಾಫಿ ಮಾಡಿಕೊಂಡು ಕುಡಿಯಲೆಂದು ಡೈನಿಂಗ್ ಟೇಬಲ್ ಬಳಿ ಬಂದಾಗ ಅಕ್ಕನ ಲೆಟರ್ ಕಾಣಿಸಿತು ಅವಳಿಗೆ. ಪಾಪ, ಅವರಿಬ್ಬರು ತನಗಾಗಿ ಅದೆಷ್ಟು ಕಷ್ಟಪಟ್ಟಿದ್ದಾರೆ. ಇನ್ನವರಿಗೆ ತಾನು ತೊಂದರೆ ಕೊಡಬಾರದು ಎಂದು ನಿರ್ಧರಿಸಿಕೊಂಡು ಅಕ್ಕನಿಗೆ ಕರೆ ಮಾಡಿ ಹೇಳಿದಳು. ಅಕ್ಕ, ನಾನಿವತ್ತು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಜೀವನದಲ್ಲಿ ಏನು ಬಂದರೂ ಅದನ್ನು ಧೈರ್ಯವಾಗಿ ಎದುರಿಸಬೇಕು ಅಂತ. ನಾನು ಇಷ್ಟು ದಿನ ನಿಮಗೆ ಇಬ್ಬರಿಗೂ ತುಂಬ ತೊಂದರೆ ಕೊಟ್ಟೆ. ಇವತ್ತಿಂದ ನನ್ನ ಆರೋಗ್ಯದ ಕಡೆ ಗಮನ ಹರಿಸಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದೀನಿ. ನಿರ್ಧಾರ ಮಾಡಿರೋದು ಮಾತ್ರ ಅಲ್ಲ, ಅದನ್ನು ಈಗಲೇ ಜಾರಿಗೂ ತಂದಿದ್ದೀನಿ. ನೋಡು, ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ ಎಂದು ವಿಡಿಯೋ ಕಾಲ್ ಮಾಡಿ ಹೇಳಿದ್ದಳು ಸನಿಹಾ. ತಂಗಿಯ ಮಾತು ಕೇಳಿ ಸಾರಿಕಾಗೆ ತುಂಬ ಖುಷಿಯಾಗಿತ್ತು. ವೆರಿ ಗುಡ್ ಸಾನು, ನೀನು ಹೀಗೆ ಧೈರ್ಯವಾಗಿದ್ದರೆ ನಮಗೂ ಸಂತೋಷ. ಮಧ್ಯಾಹ್ನ ಊಟಕ್ಕೆ ನೀನು ನಮ್ಮ ಮನೆಗೆ ಬಾ ಎಂದು ತಂಗಿಯ ಬಳಿ ಹೇಳಿದಳು. ಆಯ್ತಕ್ಕ, ನಿನ್ನ ಆರ್ಡರ್ ಆದಮೇಲೆ ನಾನು ಶಿರಸ ವಹಿಸ್ತೀನಿ. ಇಂದು ಖುಷಿಯಾಗಿ ಮೊದಲಿನಂತೆ ನಗುನಗುತ್ತಾ ಮಾತಾಡುತ್ತಿದ್ದಳು ಸನಿಹಾ. ಒಂದು ರಾತ್ರಿಗೆ ತಂಗಿಯಲ್ಲಾದ ಬದಲಾವಣೆ ಕಂಡು ಸಾರಿಕಾಗೆ ನಿಜವಾಗಿಯೂ ತುಂಬ ಆಶ್ಚರ್ಯವಾಗಿತ್ತು. ಅವಳ ಈ ಬೆಳವಣಿಗೆಗೆ ಕಾರಣವೇನು ತಿಳಿಯುವ ಕುತೂಹಲವಿತ್ತು ಸಾರಿಕಾಗೆ. ಆದರೆ ತಂಗಿಯ ಬಳಿ ಏನನ್ನೂ ಪ್ರಶ್ನಿಸಲಿಲ್ಲ. ಅಂದು ಮಧ್ಯಾಹ್ನ ಅಕ್ಕನ ಮನೆಗೆ ಹೋದ ಸನಿಹಾ. ಇನ್ನು ಎಷ್ಟು ದಿನ ಅಂತ ನೀನು ಮ್ಯೂಸಿಕ್ ಕ್ಲಾಸ್ ಕ್ಯಾನ್ಸಲ್ ಮಾಡ್ತೀಯಾ? ಇವತ್ತಿಂದಾನೇ ಕ್ಲಾಸ್ ಶುರು ಮಾಡು. ನನಗೆ ನಮ್ಮ ಮನೆಯಲ್ಲಿ ಒಬ್ಬಳೇ ಇರೋಕೆ ಏನೂ ಭಯ ಇಲ್ಲ. ಇವತ್ತು ಮನಸ್ವಿಯನ್ನು ಬರೋಕೆ ಹೇಳ್ತೀನಿ. ನನ್ನ ಬಗ್ಗೆ ನೀನೇನು ವರಿ ಮಾಡಬೇಡ. ಹಾಗೇನಾದರೂ ಬೇಕಾದರೆ ಮೊದಲು ನಾನು ನಿಂಗೆ ಕರೆ ಮಾಡೋದು. ಇವತ್ತು ರಾತ್ರಿ ನಾನು ನಮ್ಮ ಮನೆಯಲ್ಲೇ ಮನು ಜೊತೆನೇ ಇರ್ತೀನಿ. ಹಿಂದಿನ ದಿನದಂತೆ ಇವತ್ತು ರಾತ್ರಿಯೂ ಸಿದ್ಧಾಂತ್ ಒಂದು ವೇಳೆ ಕರೆ ಮಾಡಿದರೆ
ಅಕ್ಕ ತನ್ನ ಪಕ್ಕದಲ್ಲಿ ಮಲಗಿದ್ದರೆ ಅವಳಿಗೆ ಕರೆ ಸ್ವೀಕರಿಸಿ ಮಾತಾಡಲು ಸಾಧ್ಯವಿಲ್ಲವಲ್ಲ. ಅದಕ್ಕಾಗಿಯೇ ಅಕ್ಕನ ಬಳಿ ಪೀಟಿಕೆ ಹಾಕುತ್ತಿದ್ದಳು ಸನಿಹಾ. ನಾನು ನಿನ್ನ ಭಾವನ ಹತ್ರ ಒಂದು ಮಾತು ಕೇಳ್ತೀನಿ. ದೀಪು ಎಸ್ ಅಂತ ಹೇಳಿದರೆ ನಂದೇನೂ ತಕರಾರಿಲ್ಲ. ಸಾರಿಕಾ ಬಳಿಕ ಪತಿಗೆ ಕರೆ ಮಾಡಿ ವಿಚಾರಿಸಿದಾಗ ಇದು ಒಳ್ಳೆ ಬೆಳವಣಿಗೆ, ಎಷ್ಟು ದಿನ ಅಂತ ಅಳ್ತಾ ಕೂತ್ಕೋತಾಳೆ, ಅವಳಾಗೆ ಧೈರ್ಯ ತಗೋತೀನಿ, ಆಹಾರ ಸರಿಯಾಗಿ ತಗೋತೀನಿ ಅಂತ ಹೇಳ್ತಾ ಇದ್ದಾಳಲ್ಲ, ಇವತ್ತೊಂದಿನ ಅವಳನ್ನು ಒಬ್ಳನ್ನೇ ಬಿಡೋಣ. ನನಗೆ ಈಗಲೂ ಅದು ಸಿದ್ಧಾಂತನ ಶವ ಅಲ್ಲ ಅಂತಾನೆ ಅನ್ನಿಸ್ತಾ ಇದೆ. ನಮ್ಮ ಸಾನೂನ ಜೀವನ ಸರಿ ಹೋದರೆ ಅದಕ್ಕಿಂತ ನಮಗೆ ಬೇರೇನೂ ಬೇಡ. ಅವನ ಒಳ್ಳೆಯ ಮನಸ್ಸು ನಾದಿನಿಯ ಒಳಿತನ್ನೇ ಬಯಸುತ್ತಿತ್ತು. ಇತ್ತ ಹಾಸ್ಪಿಟಲ್ನಲ್ಲಿ ಸಿದ್ಧಾಂತನನ್ನು ICUವಿನಿಂದ ವಾರ್ಡಿಗೆ ಶಿಫ್ಟ್ ಮಾಡಲಾಗಿತ್ತು. ಅವನಿಗೂ ಸನಿಹಾ ಬಳಿ ತುಂಬ ಮಾತಾಡಲಿತ್ತು. ಅವಳನ್ನೊಮ್ಮೆ ನೋಡಬೇಕೆಂದು ಅವನ ಮನಸ್ಸು ಬಯಸುತ್ತಿತ್ತು. ತಾನಿರುವ ಆಸ್ಪತ್ರೆಯ ಅಡ್ರೆಸ್ ಹೇಳಿದರೆ ಅವಳು ಖಂಡಿತ ಬರುತ್ತಿದ್ದಳು. ತನ್ನ ಆರೈಕೆ ಮಾಡಲು ಅವಳೇ ಮುಂದಾಗುತ್ತಿದ್ದಳು. ತನ್ನನ್ನು ನೋಡದಿರಲು ಅವಳಿಂದ ಸಾಧ್ಯವೇ ಇಲ್ಲ ಎಂದು ಅವನಿಗೆ ಗೊತ್ತಿತ್ತಲ್ಲ. ಆದರೆ ವಿಷಯ ರಾಜಶೇಖರ್ಗೆ ತಲುಪಲು ಹೆಚ್ಚು ಸಮಯ ಬೇಕಿಲ್ಲ. ಅದೇ ಕಾರಣಕ್ಕಾಗಿ ಅವನು ಸನಿಹಾಗೆ ಕೂಡ ತಾನಿರುವ ಆಸ್ಪತ್ರೆಯ ಅಡ್ರೆಸ್ ಕೂಡ ಹೇಳಿರಲಿಲ್ಲ. ಅನಿರುದ್ಧ್ ಆಸ್ಪತ್ರೆಗೆ ಬಂದು ಸಿದ್ಧಾಂತನ್ನು ನೋಡಿ ಹೋಗಿದ್ದ. ಆದರೆ ಆ ಸಂದರ್ಭದಲ್ಲಿ ಸಿದ್ಧಾಂತ್ ಒಳ್ಳೆಯ ನಿದ್ದೆಯಲ್ಲಿದ್ದುದರಿಂದ ಅವನಿಗದು ಗೊತ್ತಾಗಿರಲಿಲ್ಲ. ಅನಿರುದ್ಧ್ನ ಕಡೆಯವರಿಗೂ ಸಿದ್ಧಾಂತ್ ಇದುವರೆಗೂ ತನ್ನ ಹೆಸರನ್ನು ಹೇಳಿರಲಿಲ್ಲ. ಸಿದ್ಧಾಂತ್ ತನ್ನನ್ನು ಹಾಸ್ಪಿಟಲ್ನಲ್ಲಿ ಸೇರಿಸಿ ತನಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದ ಅನಿರುದ್ಧ್ ಯಾರು ಎಂದು ತಿಳಿಯುವ ಇಚ್ಛೆ ಅವನ ಮನಸ್ಸಿನಲ್ಲೂ ಇತ್ತು. ಅಂದು ಆಫೀಸ್ನಲ್ಲಿ ತುಂಬ ಕೆಲಸವಿತ್ತು. ಮಧ್ಯಾಹ್ನ 1-2 ಊಟಕ್ಕೆ ತನ್ನ ಸೀಟ್ ಬಿಟ್ಟೇಳಲು ಪುರುಸೊತ್ತೇ ಆಗಿರಲಿಲ್ಲ. ಮ್ಯಾನೇಜರ್ ದಿನಕರ್ನಿಗೆ ಹೊಟ್ಟೆ ತಾಳ ಹಾಕುತ್ತಿತ್ತು. ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಇನ್ನು ಊಟ ಮಾಡಿಕೊಂಡೇ ಯಾವ ಕೆಲಸ ಇದ್ರೂ ಮಾಡೋದು ಎಂದು ತನಗೆ ತಾನೇ ಹೇಳುತ್ತಾ ಸೀಟ್ನಿಂದ ಮೇಲೇಳಲು ಮೇಜಿನ ಮೇಲಿದ್ದ ಟೆಲಿಫೋನ್ ಹೊಡೆದುಕೊಳ್ಳಲಾರಂಭಿಸಿತು. ಥೂ, ಊಟ ಮಾಡೋಕ್ಕೂ ಬಿಡಲ್ವಲ್ಲ ಇದು ಎಂದು ಶಪಿಸುತ್ತಲೇ ದಿನಕರ್ ಕಾಲ್ ರಿಸೀವ್ ಮಾಡಿದ್ದ. ಅದು ಅವರ ರಿಸೆಪ್ಷನ್ನಿಂದ ಶೈಲಾ ಮಾಡಿದ ಕರೆಯಾಗಿತ್ತು. ಹಲೋ ಹೇಳು ಶೈಲಾ, ರಿಸೀವರ್ ಎತ್ತಿ ಅಸಹನೆಯಿಂದಲೇ ಹೇಳಿದ ದಿನಕರ್. ಸರ್, ಸಿಟಿ ಹಾಸ್ಪಿಟಲ್ನಿಂದ ಕರೆ ಮಾಡ್ತಿದ್ದಾರೆ, ನಿಮಗೆ ಕನೆಕ್ಟ್ ಮಾಡ್ಲಾ? ಅವಳು ಅವನಲ್ಲಿ ವಿಚಾರಿಸಿಕೊಂಡಳು. ಮಾಡು. ಅಪಘಾತಕ್ಕೀಡಾಗಿ ದಾಖಲಾಗಿದ್ದ ಆ ಯುವಕನ ಬಗ್ಗೆ ಮಾತಾಡುವ ಸಲುವಾಗಿ ಇರಬೇಕೆಂದು ಅವನು ಊಹಿಸಿದ. ಅತ್ತಲಿಂದ ಒಬ್ಬ ಲೇಡಿಯ ಧ್ವನಿ ಕೇಳಿಸಿತು. ಹಲೋ, ಎಸ್ ಮೇಡಮ್, ಮ್ಯಾನೇಜರ್ ದಿನಕರ್ ಸ್ಪೀಕಿಂಗ್ ಹೇಳಿದ ದಿನಕರ್. ಸರ್, ಇದು ಸಿಟಿ ಹಾಸ್ಪಿಟಲ್ನಿಂದ ನಿಮ್ಮ ಕಡೆಯಿಂದ ಅಡ್ಮಿಟ್ ಮಾಡಿರೋ ಪೇಷಂಟ್ನ ಇವತ್ತು ಡಿಸ್ಚಾರ್ಜ್ ಮಾಡೋಕೆ ಹೇಳಿದ್ದಾರೆ ಡಾಕ್ಟರ್ ಮನೋಹರ್ ಅವರು. ಬಿಲ್ ಪೇ ಮಾಡಿದರೆ ಇವತ್ತೇ ಡಿಸ್ಚಾರ್ಜ್ ಮಾಡ್ತೀವಿ ಅವನಲ್ಲಿ ಹೇಳಿದಳು. ಓಕೆ, ಬಿಲ್ ರೆಡಿ ಇದೆಯಾ? ಎಷ್ಟಾಯಿತು ವಿಚಾರಿಸಿಕೊಂಡ ದಿನಕರ್. ಹೌದು ಸರ್, ರೆಡಿ ಇದೆ. 1,87,318 ರೂಪಾಯಿ ಸರ್. ಅಬ್ಬಾ, ಅಷ್ಟೊಂದು ದುಡ್ಡು ತಮ್ಮ ಕಂಪನಿಯಿಂದ ಕಟ್ಟಬೇಕಾ? ಅವನಿಗೇಕೋ ಅದು ಇಷ್ಟವಾಗಲಿಲ್ಲ. ಆದರೂ ತೋರಿಸಿಕೊಳ್ಳದೆ, ಇವತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆದರೆ ಇವತ್ತು ಬಿಲ್ ಪೇ ಮಾಡ್ತೀವಿ. ಇವತ್ತು ಆಗಲಿಲ್ಲ ಅಂದರೆ ನಾಳೆ ಬಂದು ಬಿಲ್ ಪೇ ಮಾಡ್ತೀವಿ, ಆಮೇಲೇನೆ ಡಿಸ್ಚಾರ್ಜ್ ಮಾಡಿದರೆ ಸಾಕು ಅವರಿಗೆ ಹೇಳಿದ ದಿನಕರ್. ಅವನಿಗೆ ತುಂಬ ಹಸಿವಾಗುತ್ತಿದ್ದುದರಿಂದ ಅಲ್ಲೇ ಹತ್ತಿರದಲ್ಲಿದ್ದ ಹೋಟೆಲ್ಗೆ ಹೋಗಿ ಊಟ ಮುಗಿಸಿಕೊಂಡು ಬಂದಿದ್ದ. ಬಳಿಕ ಅನಿರುದ್ಧ್ನ ಭೇಟಿಯಾಗಿ ವಿಷಯ ತಿಳಿಸಿದ. ನಾವೀಗ ಏನು ಮಾಡೋದು ಸರ್? ಹಾಸ್ಪಿಟಲ್ ಬಿಲ್ ದೊಡ್ಡ ಮೊತ್ತ ಬಂದಿದೆ. ಅಷ್ಟೊಂದು ದೊಡ್ಡ ಅಮೌಂಟ್ ನಾವು ಪೇ ಮಾಡಿದರೆ ಆ ಅಮೌಂಟನ್ನು ರಿಟರ್ನ್ ಪಡೆಯೋದು ಹೇಗೆ ಸರ್? ಯಾಕೆಂದರೆ ಅವನ ಹೆಸರು, ಅಡ್ರೆಸ್, ಮನೆಯವರು ಏನೂ ಗೊತ್ತಿಲ್ಲ. ಅಂತೂ ನಮ್ಮ ಮ್ಯಾನೇಜರ್ ಸಾಹೇಬರು ಕಂಪನಿಗೆ ಲಾಸ್ ಆಗಬಾರ್ದು ಅಂತ ತುಂಬ ಲೆಕ್ಕ ಹಾಕ್ತೀರಿ ಅಂತ ಆಯಿತು. ಒಂದು ವೇಳೆ ನಿಮಗೂ ಒಬ್ಬ ಅಣ್ಣನೋ ತಮ್ಮನೋ ಇದ್ದು ಅವನು ಈ ಪರಿಸ್ಥಿತಿಯಲ್ಲಿದ್ದಿದ್ರೆ ಆಗಲೂ ನೀನು ಇದೇ ರೀತಿ ಯೋಚನೆ ಮಾಡ್ತಾ ಇದ್ದೀಯಾ ದಿನು? ಇಲ್ಲ ಅಲ್ವಾ? ನಾನು ರೋಡಲ್ಲಿ ಬಿದ್ದಿದ್ದ ವ್ಯಕ್ತಿಯನ್ನು ಕರ್ಕೊಂಡು ಬರುವ ಹಿಂದೆ ಒಂದು ಉದ್ದೇಶ ಇದ್ದೇ ಇದೆ. ಅದನ್ನೆಲ್ಲ ಈಗ ಹೇಳೋಕ್ಕಾಗಲ್ಲ. ಆಮೇಲೆ ಇನ್ನೊಂದಿನ ಡೀಟೇಲ್ ಆಗಿ ಹೇಳ್ತೀನಿ. ಅವನ ಹಾಸ್ಪಿಟಲ್ ಬಿಲ್ ಪೂರ್ತಿ ನಮ್ಮ ಕಂಪನಿಯಿಂದಾನೇ ಕಟ್ಟೋದು. ಅವನ ಹಾಸ್ಪಿಟಲ್ ಬಿಲ್ ಕಟ್ಟಿದ್ರಿಂದಾಗಿ ನಮ್ಮ ಕಂಪನಿ ಏನು ದಿವಾಳಿ ಹೋಗೋಲ್ಲ, ಗೊತ್ತಾಯ್ತೇನ್ರಿ? ನಾಳೆವರೆಗೂ ಕಾಯೋದು ಬೇಡ, ಇವತ್ತೇ ಅವನನ್ನು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಬನ್ನಿ. ತನ್ನ ಬಾಸ್ ಅದರ ಹಿಂದೆ ಒಂದು ಉದ್ದೇಶವಿದೆ ಎಂದು ಹೇಳಿದಾಗ ಆ ವ್ಯಕ್ತಿಯನ್ನು ತಮ್ಮ ಮನೆಯಲ್ಲಿಟ್ಟುಕೊಂಡರೆ ತಿಂಗಳ ಖರ್ಚಿಗೆ ಇಷ್ಟು ಎಂದು ದುಡ್ಡು ಖಂಡಿತ ಕೊಟ್ಟೇ ಕೊಡುತ್ತಾರೆ. ತಮ್ಮ ಮನೆಯಲ್ಲಿರುವ 2 ಬೆಡ್ರೂಮ್ಗಳ ಪೈಕಿ ಒಂದು ಬೆಡ್ರೂಮನ್ನು ಅವನಿಗೆ ಕೊಟ್ಟರೆ ಊಟ ತಿಂಡಿ ಎಲ್ಲ ಲೆಕ್ಕ ಹಾಕಿದರೆ ತಿಂಗಳಿಗೆ ಏನಿಲ್ಲವೆಂದರೂ 6-7 ಸಾವಿರವಾದರೂ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಆ ದುಡ್ಡು ತನಗೆ ಸಿಕ್ಕರೆ ಮಾತ್ರವಲ್ಲ, ತಂಗಿಯನ್ನು ಅವನಿಗೆ ಕೊಟ್ಟರಾಯಿತು. ಒಂದೇ ಏಟಿಗೆ 2 ಹಕ್ಕಿ ಹೊಡೆದಂತಾಗುತ್ತದೆ. ಇದರಿಂದಾಗಿ ಸ್ವಾಮಿ ಕಾರ್ಯವೂ ಸ್ವಕಾರ್ಯವೂ ಎರಡೂ ನೆರವೇರಿದಂತಾಗುತ್ತದೆ. ಮನದಲ್ಲೇ ಲೆಕ್ಕ ಹಾಕಿ ಹೇಳಿದ ದಿನಕರ್. ಸರ್, ಇವತ್ತು ಎಲ್ಲಿಗೆ ಕರ್ಕೊಂಡು ಹೋಗೋದು? ನಮ್ಮ ಮನೆ ಸಿಟಿಯಿಂದ ಸ್ವಲ್ಪ ದೂರದಲ್ಲಿದೆ, ಹಳ್ಳಿ ಮನೆ ಅಂತಾನೆ ಹೇಳಬಹುದು. ಮನೆ ದೊಡ್ಡದಾಗಿದೆ. ಅವನ ಆರೋಗ್ಯ ಪೂರ್ತಿ ಸುಧಾರಿಸುವವರೆಗೂ ಅವನನ್ನು ನಮ್ಮ ಮನೆಯಲ್ಲೇ ಇಟ್ಕೊಳ್ಳೋಕೆ ನಮ್ಮಿಂದೇನೂ ಅಭ್ಯಂತರವಿಲ್ಲ ಎಂದು ಹೇಳಿ ಅನಿರುದ್ಧ್ನ ಉತ್ತರಕ್ಕಾಗಿ ಕಾಯುತ್ತಿದ್ದ ದಿನಕರ್.
ಪೇಷಂಟ್ ಹೆಸರೇನು ಅಂತ ಇನ್ನೂ ಹೇಳಿಲ್ವಾ? ಅನಿರುದ್ಧ್ ಪ್ರಶ್ನಿಸಿದ. ಸರ್, ಅವನಿಗೆ ಪ್ರಜ್ಞೆ ಬಂದ ದಿನ ನಮ್ಮ ಡ್ರೈವರ್ ಅವನನ್ನು ಕೇಳಿದ್ದು. ಆಮೇಲೆ ವಿಚಾರಿಸೋಕೆ ಹೋಗಲಿಲ್ಲ. ಅವನನ್ನು ಈಗಲೇ ಡಿಸ್ಚಾರ್ಜ್ ಮಾಡಿ ಮೊದಲು ನಮ್ಮ ಆಫೀಸ್ಗೆ ಕರ್ಕೊಂಡು ಬನ್ನಿ. ನಾನೊಂದು 5 ನಿಮಿಷ ಅವನ ಹತ್ರ ಮಾತಾಡಬೇಕು. ಆಮೇಲೆ ಅವನನ್ನು ಎಲ್ಲಿಗೆ ಕಳಿಸೋದು ಅಂತ ಹೇಳ್ತೀನಿ. ಅನಿರುದ್ಧ್ ಸುಮ್ಮನೆ ದುಡ್ಡು ಕಳೆದುಕೊಳ್ಳುವಂತಹ ವ್ಯಕ್ತಿ ಆಗಿರಲಿಲ್ಲ. ಅವನು ಅಂದು ಆಕ್ಸಿಡೆಂಟ್ ಆದ ದಿನ ರಸ್ತೆಯಲ್ಲಿ ಸಿದ್ಧಾಂತ್ ಬಿದ್ದಿದ್ದ ರೀತಿ ಮತ್ತು ಅವನ ಮುಖವನ್ನು ನೋಡುತ್ತಲೇ ಅವನಿಗೆ ಹಿಂದಿನ ಘಟನೆಯೊಂದು ಜ್ಞಾಪಕಕ್ಕೆ ಬಂದಿತ್ತಲ್ಲ. ಅನಿರುದ್ಧ್ ಕೂಡ ಹಿಂದೊಮ್ಮೆ ರಾಜಶೇಖರ್ ಅವರಿಂದ ಅನ್ಯಾಯಕ್ಕೊಳಗಾದವನೇ. ಅವನು ಸಿದ್ಧಾಂತ್ ಮುಖವನ್ನು ಇದರ ಮೊದಲೇ ಯಾವುದೋ ಕಾರಣಕ್ಕೆ ನೋಡಿದ್ದ. ಅವನಿಗೆ ಅಗತ್ಯವಾಗಿ ಸಿದ್ಧಾಂತ್ನ ಬಳಿ ಕೆಲವು ಪ್ರಶ್ನೆಗಳನ್ನು ಕೇಳಲಿತ್ತು. ಅದಕ್ಕಾಗಿ ಅವನಿಂದು ಸಿದ್ಧಾಂತ್ನನ್ನು ಭೇಟಿಯಾಗಲೇಬೇಕೆಂದು ನಿರ್ಧರಿಸಿಕೊಂಡಿದ್ದ. ಅದಕ್ಕಾಗಿಯೇ ಅವನನ್ನು ತನ್ನ ಆಫೀಸ್ಗೆ ಬರಹೇಳಿದ್ದು. ಅನಿರುದ್ಧ್ನ ಬಳಿ ಮಾತಾಡಿದ ಬಳಿಕ ಮ್ಯಾನೇಜರ್ ದಿನಕರ್ ಸಿಟಿ ಹಾಸ್ಪಿಟಲ್ಗೆ ಹೋಗಿ ಬಿಲ್ ಕಟ್ಟಿ ಸಿದ್ಧಾಂತ್ನನ್ನು ಡಿಸ್ಚಾರ್ಜ್ ಮಾಡಿಸಿ ಹೊರಟಾಗ ಏನೋ ನೆನಪಿಸಿಕೊಂಡವನಂತೆ, ನಿಮ್ಮ ಹೆಸರೇನು ಅಂತ ಹೇಳಿದ್ರಿ ಎಂದು ವಿಚಾರಿಸಿದಾಗ ಅಭಿ ಎಂದು ಉತ್ತರಿಸಿದ್ದ ಸಿದ್ಧಾಂತ್. ಸಾಮಾನ್ಯವಾಗಿ ಅಭಿ ಎಂದು ಹೆಸರು ಇರುವುದಿಲ್ಲವಲ್ಲ, ಅದಕ್ಕಾಗಿ ಅಭಿ ಅಂದರೆ ಅಭಿಷೇಕ, ಶಾರ್ಟಾಗಿ ಅಭಿ ಎಂದು ಕರೆಯುತ್ತಿರಬಹುದೆಂದು ಕೇಳಿದ ದಿನಕರ್. ಏನೋ ಕರೆಕ್ಟಾಗಿ ಜ್ಞಾಪಕಕ್ಕೆ ಬರ್ತಾ ಇಲ್ಲ, ಉತ್ತರಿಸಿದ ಸಿದ್ಧಾಂತ್. ದಾರಿಯಲ್ಲಿ ಅವನಿಗೆ ಅಗತ್ಯವಿದ್ದ ಬಟ್ಟೆಗಳನ್ನು ಖರೀದಿಸಿ ಅಲ್ಲಿಂದ ಫ್ಯಾಕ್ಟರಿಯತ್ತ ಹೊರಟರು. ನಿಮ್ಮಪ್ಪ ಅಮ್ಮ ಏನು ಮಾಡ್ತಿದ್ದಾರೆ? ಅವರ ಹೆಸರೇನು? ನನಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ, ತೀರ್ಕೊಂಡು ತುಂಬ ವರ್ಷ ಆಯಿತು ಎಂದು ಉತ್ತರಿಸಿದ ಸಿದ್ಧಾಂತ್. ನಿಮ್ಮ ಊರು ಯಾವುದು? ಅದೊಂದು ದೊಡ್ಡ ಸಿಟಿ, ಹೆಸರು ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಬೆಂಗಳೂರಾ? ಕೇಳಿದ ದಿನಕರ್. ಹಾಂ, ಹೌದು ಅನಿಸುತ್ತೆ, ಉತ್ತರಿಸಿದ ಸಿದ್ಧಾಂತ್. ತನ್ನೊಂದಿಗೆ ಅನಿರುದ್ಧ್ನ ಫ್ಯಾಕ್ಟರಿಗೆ ಕರೆತಂದಿದ್ದ. ಇಲ್ಲಿ ಸ್ಟ್ರೈಟ್ ಹೋಗಿ ಬಲಕ್ಕೆ ತಿರುಗಿ ನಮ್ಮ ಬಾಸ್ ಅನಿರುದ್ಧ್ ಸರ್ ಅವರ ಚೇಂಬರ್ಗೆ ಹೋಗಿ, ಅವರು ನಿಮ್ಮ ಹತ್ರ ಮಾತಾಡಬೇಕಂತೆ. ದಿನಕರ್ ಸಿದ್ಧಾಂತ್ ಬಳಿ ಹೇಳಿದಾಗ ಅವನು ಅತ್ತ ಹೊರಟ. ಇಂದು ಮೊದಲ ಬಾರಿಗೆ ಅನಿರುದ್ಧ್ ಮತ್ತು ಸಿದ್ಧಾಂತ್ ಮುಖಾಮುಖಿ ಭೇಟಿಯಾಗುತ್ತಿದ್ದಾರೆ. ಇತ್ತ ಸನಿಹಾ 2 ದಿನದಿಂದ ಸಿದ್ಧಾಂತ್ನ ಕರೆಗಾಗಿ ಕಾಯುತ್ತಿದ್ದಳು. ಸನಿಹಾ ಎಷ್ಟು ಒತ್ತಾಯ ಮಾಡಿದರೂ ರಾಜಶೇಖರ್ ರವರ ಮನೆಗೆ ಹೋಗಿರಲಿಲ್ಲ. ಮಗಳನ್ನು ನೋಡಲೇಬೇಕೆಂದು ಅಂದು ಸಂಜೆ 4 ಗಂಟೆ ಸುಮಾರಿಗೆ ಸುಲೋಚನಾ ಅವರು ಮಗಳ ಮನೆಗೆ ಬಂದಿದ್ದರು. ನನ್ನ ಮೇಲೆ ನಿಂಗೆ ತುಂಬ ಕೋಪ ಇದೆಯಾ ಕಂದ? ನನ್ನ ಹತ್ರ ಯಾಕೆ ನೀನು ಸರಿಯಾಗಿ ಮಾತಾಡ್ತಾ ಇಲ್ಲ ಎಂದು ಸುಲೋಚನಾ ಅವರು ಮಗಳ ಬಳಿ ವಿಚಾರಿಸಿಕೊಳ್ಳಲು ಸನಿಹಾ ತಾಯಿಗೆ ಉತ್ತರಿಸಿದಳು. ಇಲ್ಲಮ್ಮ, ನಿನ್ನ ಮೇಲೆ ನನಗೆ ಯಾವ ಕೋಪನೂ ಇಲ್ಲ, ಆದರೆ ತುಂಬ ಬೇಜಾರಿದೆ. ನೀನು ಸುಮ್ಮನೆ ಇರೋದ್ರಿಂದ ಆ ರಾಜಶೇಖರ್ಗೆ ಸಪೋರ್ಟ್ ಮಾಡಿದ ಹಾಗೆ ಆಗುತ್ತೆ. ಅದೇ ನಿನ್ನ ಮೇಲಿನ ಬೇಜಾರಿಗೆ ಕಾರಣ. ಅಷ್ಟರಲ್ಲಿ ಸನಿಹಾಗೆ ಅಪರಿಚಿತ ನಂಬರ್ 1ರಿಂದ ಕರೆ ಬಂದಿತ್ತು. ಅವಳ ಕಣ್ಣುಗಳು ಅರಳಿದವು. ಅವಳ ಹೃದಯ ಸಂತೋಷದಿಂದ ಬಿರಿಯಿತು. ಹಲೋ, ಹೇಳು ಮನು. ತಕ್ಷಣವೇ ಕರೆ ಸ್ವೀಕರಿಸಿದಳು. ಅದು ಅಪರಿಚಿತ ನಂಬರ್ ಆದರೂ ಅದು ಯಾರು ಕರೆ ಮಾಡುತ್ತಿರುವುದು ಎಂದು ಅವಳಿಗೆ ಗೊತ್ತಾಗಿತ್ತು. ಅದು ಮಾನವ್ ಹೆಸರಿಗಿದ್ದ ನಂಬರ್ಗೆ ಬಂದ ಕರೆಯಾಗಿತ್ತು. ಹಲೋ ಸಾನು, ನಾನು ಮನು ಅಲ್ಲ. ಅವಳು ಅತ್ತಲಿನವರಿಗೆ ಮಾತಾಡಲು ಅವಕಾಶ ಕೊಡದೆ, ನಂಗೊತ್ತು ಮನು, ನೀನೇ ಮಾತಾಡ್ತಾ ಇರೋದು ಅಂತ. ಇವತ್ತು ನಮ್ಮ ಮನೆಗೆ ಅಮ್ಮ ಬಂದಿದ್ದಾರೆ. ನೀನೇನು ನಮ್ಮ ಮನೆಗೆ ಬರೋದು ಬೇಡ. ಮತ್ತೆ ಏನು ಸಮಾಚಾರ? ನೀನು ಚೆನ್ನಾಗಿದ್ದೀಯಾ? ತನಗೆ ಬಂದಿದ್ದು ಸಿದ್ಧಾಂತ್ನ ಕರೆ ಎಂದು ತಾಯಿಗೆ ಗೊತ್ತಾಗಬಾರದೆಂದು ಸನಿಹಾ ಜಾಗ್ರತೆ ವಹಿಸುತ್ತಿದ್ದಾಳೆ. ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.